ಬೆಂಗಳೂರಲ್ಲಿ ಬಂದಂತಹ ಒಂದೇ ಒಂದು ಮಳೆಗೆ ಪರಿಸ್ಥಿತಿ ಯಾವ ರೀತಿಯಾಗಿ ಆಗಿದೆ ಅನ್ನೋದನ್ನ ನಾನು ನಿಮ್ಗೆ ದೃಶ್ಯದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಒಬ್ಬ ವಾಹನ ಸವಾರನ ಮೇಲೆ ಮರ ಬಿದ್ದು ಅವರ ಆಂಕಲ್ ನ ಮಾಂಸ ಏನಿದೆ ಅದು ಆಚೆ ಬರುವಂತಹ ಒಂದು ಭೀಕರ ದೃಶ್ಯ ಕಾಣಸಿಗಬಹುದು. ನಾನು ನಿಮ್ಗೆ ಆ ಘಟನಾ ಸ್ಥಳದಲ್ಲಿ ಇದ್ದೀನಿ, ಎಲ್ಲಿ ಏನಾಯ್ತು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವೀಗ ನೋಡ್ತಾ ಇರಬಹುದು, ಇದು ಶಿವಾನಂದ ಸರ್ಕಲ್ ಫ್ಲೈಓವರ್ ನ ಸಮೀಪ ಇರುವಂತಹ ಒಂದು ಮರ ಉರುಳಿ ಬಿದ್ದಂತಹ ಎಫೆಕ್ಟ್. ಈಗ ಅಂದ್ರೆ ಬೆಳ್ಳಂಬೆಳಿಗ್ಗೆ ಆಗಿರುವಂತಹ ಘಟನೆ, ಸುಮಾರು ಒಂದು 12:15 ಹೊತ್ತಿಗೆ ಆಗಿರುವಂತಹ ಘಟನೆ ಇದು. ಇಡೀ ಮರ ಉರುಳಿ ಬಿದ್ದಂತಹ ಸಂದರ್ಭದಲ್ಲಿ ಈ ಯಾವ ರೀತಿಯಾಗಿ ಆಗಿದೆ ದೃಶ್ಯದಲ್ಲಿ ಅನ್ನುವಂಥದ್ದನ್ನು ನೀವು ಗಮನಿಸ್ತಾ ಇರಬಹುದು. ಇಡೀ ಮರದ ಕೊಂಬೆ ಅನ್ನುವಂಥದ್ದು ಏನಿದೆ ಅದು ಒಬ್ಬರು ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಬಿದ್ದಂತಹ ಎಫೆಕ್ಟ್ ಅವರ ಕಾಲಿನ ಆಂಕಲ್ ಏನಿದೆ ಅದು ಕಟ್ಟಾಗಿ ಒಂದು ರೀತಿಯಾಗಿ ಆಚೆ ಬಂದಿರುವಂತಹ ದೃಶ್ಯ ಸೆರೆ ಆಗಿರುವಂತಹದ್ದು. ಜೊತೆಗೆ ಈ ಭಾಗದಲ್ಲಿ ಸಾಕಷ್ಟು ವಾಹನಗಳು ಹೋಗ್ತಾ ಇರೋದ್ರಿಂದ, ಸಾಕಷ್ಟು ವೆಹಿಕಲ್ಸ್ ಮೂವ್ಮೆಂಟ್ಸ್ ಇರೋದ್ರಿಂದ ಹೆಚ್ಚು ಕಮ್ಮಿ ಆಗಿದ್ರೆ ಸಾಕಷ್ಟು ವೆಹಿಕಲ್ಸ್ ಗಳ ಮೇಲೆ ಏನಾದ್ರೂ ಬಿದ್ದಿದ್ರೆ ಆಗುವಂತಹ ಅನಾಹುತಕ್ಕೆ ಯಾರು ಹೊಣೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಒಟ್ಟು ಇಬ್ಬರಿಗೆ ಗಂಭೀರವಾದಂತಹ ಗಾಯ ಆಗಿದೆ, ಒಬ್ಬರಿಗೆ ಕೈ ಪೆಟ್ಟಾಗಿದ್ರೆ ಇನ್ನೊಬ್ಬರಿಗೆ ಕಾಲ್ ಪೆಟ್ಟಾಗಿದೆ, ನಡ್ಕೊಂಡು ಹೋಗ್ತಾ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ. ನನ್ನ ಜೊತೆಗೆ ಸ್ಥಳೀಯರು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗುವಂತಹ ಪ್ರಯತ್ನ ಮಾಡ್ತೀನಿ. ಸರ್, ಏನಾಗಿತ್ತು? ನೀವು ಪ್ರತ್ಯಕ್ಷವಾಗಿ ನೋಡಿದ್ರಿ, ನಡ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳಿದ್ರಿ, ಏನಾಗಿತ್ತು ಸರ್? ನಡ್ಕೊಂಡು ಹೋಗ್ತಾ ಇದ್ರ ಅಂತ ನಾವು ಬರೋಷ್ಟೊತ್ತಿಗೆ ಎತ್ಕೊಂಡು ಹೋಗ್ಬಿಟ್ರು ಅವ್ರನ್ನ. ಆಮೇಲೆ ನಾವು ಇಮಿಡಿಯೇಟ್ ಆಗಿ ಮರ ಕಟ್ ಮಾಡೋವ್ರನ್ನ ಕರೆದು ಅವ್ರು ಬಂದು ಕಟ್ ಮಾಡ್ತಾ ಇದ್ರು. ನಾವು ಬರೋಷ್ಟೊತ್ತಿಗೆ ತಗೊಂಡು ಹೋಗ್ಬಿಟ್ರು ಹಾಸ್ಪಿಟ್ಲಿಗೆ. ನಮ್ದು ಇಲ್ಲೇ ಪಕ್ಕದಲ್ಲಿ ಆಫೀಸು, ಓಡ್ ಬರೋಷ್ಟೊತ್ತಿಗೆ ನಾವು ತಗೊಂಡು ಹೋಗ್ಬಿಟ್ರು. ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರು ಈ ತರ ಮರ ಬೀಳ್ತಾ ಇದಾವೆ. ಅವರು ಈ ತರ ಒಣಗಿರೋ ಮರಗಳು, ಈ ತರ ಹೈಟ್ ಆಗಿ ಹೋಗಿರೋವು, ಅವಕ್ಕೆಲ್ಲ ಬೇರೆ ಇರಲ್ಲ, ಅಂತವೆಲ್ಲ ಕಟ್ ಮಾಡ್ಬೇಕು ಇವ್ರು ಪಾಲಿಕೆ ಅವರು. ಮರ ಬೀಳ್ತಾ ಇರತ್ತೆ, ಏನ್ ಹೇಳ್ತೀರಾ? ಮಾತಾಡಲ್ಲ ಮೇಡಮ್. ನಾವು ಸರಿಸುಮಾರು 12 ಕಾಲಲ್ಲಿ ಆಯ್ತು ನಾವು ಇಲ್ಲೇ ಇದ್ದು. ಯಾಕಂತಂದ್ರೆ ಅದು ಅದೃಷ್ಟದಿಂದ ಪಾರಾಗಿದ್ದು. ಆಲ್ರೆಡಿ ಇಬ್ಬರಿಗೆ ಗಾಯ ಆಗ್ಬಿಟ್ಟಿದೆ, ತುಂಬಾ ಕಾಲು ಒಬ್ಬರಿಗೆ ಮುರಿದೋಗಿದೆ, ಒಬ್ಬರಿಗೆ ತಲೆಗೆ ಪೆಟ್ಟಾಗಿದೆ. ಅನಾಹುತವಾಗಿ ಬಿದ್ದಿದಂತ ಮರ ಇದು. ಸೌಂಡ್ ಮಾಡ್ತಾ ಇತ್ತು ಮರ. ಅದೃಷ್ಟದಿಂದ ಈ ಕಡೆ ಸಿಗ್ನಲ್ ಬಿದ್ದಿರ್ಲಿಲ್ಲ. ಈ ಕಡೆ ಸಿಗ್ನಲ್ ಬಿದ್ದಿದ್ರೆ ಯಾಕಂತಂದ್ರೆ ಒಂದು 50ರಿಂದ 60 ಜನಕ್ಕೆ ಏಟಾಗುವಂತ ಸಂಭವನೀಯ ಜಾಸ್ತಿ ಇತ್ತು. ಕರ್ನಾಟಕ ಸರ್ಕಾರದ ಆಡಳಿತ ಕೇಂದ್ರವಾದಂತ ಇಲ್ಲಿ ಸಿದ್ದರಾಮಯ್ಯ ಅಂತ ಅವರ ಮನೆ ಇದ್ದ ಈ ಜಾಗದಲ್ಲೇ ಹಿಂಗಾದ್ರೆ ಇನ್ನ ಬೇರೆ ಕಡೆ ಎಲ್ಲ ಹೆಂಗಾಗಿರುತ್ತೆ? ಇದ್ರ ಬಗ್ಗೆ ಸರ್ಕಾರ ಬೇಗನೆ ಕ್ರಮ ತೆಗೆದುಕೊಳ್ಬೇಕು. BBMP ಅಧಿಕಾರಿಗಳು ಬೇಗನೆ ಒಂದು ಇದನ್ನ ಕಾನೂನನ್ನ ಕೈಗೆತ್ಕೊಳ್ಬೇಕಂತ ಅವರಲ್ಲಿ ಕೇಳ್ಕೊಳ್ತೀವಿ. ಇನ್ ಮುಂದೆ ಈ ತರ ಯಾವುದೇ ಆದಂತ ಬಡ ಕುಟುಂಬಗಳಿಗೆ ಈ ತರ ಆಗ್ಬಾರ್ದು ಅಂತ ನಾವು ಕೇಳ್ಕೊಳ್ತೀವಿ ಮೇಡಮ್. ಏನ್ ಹೇಳ್ತೀರಾ ಸರ್? ಮೇಡಮ್, ಅವ್ರು ಬೆಳಗ್ಗೆ ಮನೆಯವರು ಕಂಪ್ಲೇಂಟ್ ಮಾಡಿದ್ದಾರೆ, BBMPಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ಮೇಲೆ ಬಂದು ಇವರು ಗಾಳಿ ಬಡ್ತಿಗೆ ಸೇಕ್ ಆಯ್ತಾಯಿತ್ತು. ಇವರು ಬಂದು ನೋಡ್ಬೇಕಲ್ವ BBMP ಅವರು. ಏನು ಮಾಡವ್ರೆ, ಅವರು ಟೀ ಕುಡಿಯೋಕೆ ಎಂಪ್ಲಾಯರು ಇದು ICICI ಬ್ಯಾಂಕಲ್ಲಿ ಬರ್ತಾಯಿದ್ರು. ನಾನು ಒಳಗಡೆ ಇದ್ದೆ. ಏನು ಸೌಂಡ್ ಆಯ್ತು ಅಂತ ಓಡ್ ಬರೋ ಗಂಟೆ ಅಡಿಗೆ ಸಿಕ್ಕೊಬಿಟ್ಟಿದ್ರು. ಕೆಳಗಡೆ ಒಬ್ಬರು ವಯಸ್ಸಾದವರು ಈಚೆ ತೆಗೆದು ಅವ್ರಿಗೇನು ತೋಳು ಉಡ್ಸ, ಇನ್ನೊಬ್ರಿಗೆ ಕಾಲು ಕಟ್ಟಾಗ್ಬಿಟ್ಟೆ ಬರಗಾಲು. ನಡ್ಕ ಹೋಗ್ತಾ ಇದ್ರು, ಪಾಪ ಟೀಗೆ ಹೋಗ್ತಾ ಇದ್ರು. ಅವಾಗ ಆಗಿರೋದು ಮಿಸ್ಸು. ಸರ್, ಬೆಂಗಳೂರಲ್ಲಿ ಒಂದ್ ಮಳೆ ಬಂದ್ರೆ ಮರ ಈ ರೀತಿ ಬೀಳ್ತಾ ಇದೆ, ಜನರಿಗೆ ಏನ್ ಸೇಫ್ಟಿ? SSP ಅವರು BBMP ಅವರು ಇವೆಲ್ಲ ಅಗದು ರೋಡೆಲ್ಲ ಹಾಳು ಮಾಡಿ ಅಲ್ಲಿ ನೋಡಿ ಹೆಂಗ್ ತಿಂದೋಗಿದೆ ಮರ. ಅವ್ರು ಅಗದಿ ಬಿಟ್ಟಿರೋದಕ್ಕೆ ಹಿಂಗೆ ಆಗಿರೋದು. ನೀವೇ ನೋಡ್ತಾ ಇದ್ರಲ್ಲ ಕಣ್ಣಾರ. ಯಾರು ಇಲ್ಲ ಕೇಳು. ಮೊನ್ನೆನೂ ಒಂದು ಹುಡುಗ ಕೊಮ್ಮ ಬಿತ್ತು, ಆಗ ಯಾರು ಕಟ್ ಮಾಡೇ ಇಲ್ಲ, ಹಂಗೆ ಬಿದ್ದಿದೆ ನೋಡಿ. ಜನ ಸೇಫ್ಟಿ ಇಲ್ಲ ಮೇಡಮ್. ಜನ ಸೇಫ್ಟಿ ಬುಡ ಇವ್ರು ಏನ್ ಮಾಡೋರು ಅಂತ ಹೇಳಿದ್ರೆ, ಬಿಲ್ಡಿಂಗ್ನವರು ಬೆಳಗ್ಗೆನೆ ಕಂಪ್ಲೇಂಟ್ ಮಾಡಿದಾರಂತೆ. ಕಂಪ್ಲೇಂಟ್ ಮಾಡಿದಾಗ ಬಂದು ಇದನ್ನ ಆಕ್ಷನ್ ತಗೊಂಡಿದ್ದಿದ್ರೆ ಈ ಮರ ಬೀಳ್ತಾ ಇರ್ಲಿಲ್ಲ. ಅವ್ರು ಬಂದು ಬರೋದು ಲೇಟ್ ಆಗಿರೋದ್ರಿಂದ ಈ ಮರ ಬಿದ್ದು ಇಬ್ರಿಗೆ ಹಾನಿ ಆಗಿದೆ. ಆಲ್ರೆಡಿ ಅದು ಭೂಮಿ ಹಿಂಗ್ ಮೇಲೆ ಬಿಡ್ತಾ ಇದ್ದದು, ಬಾಯಿ ಬಿಡ್ತಾ ಇದ್ದದು. ನಾವು ಇದ್ದ ಕಾರ್ ನಮ್ದಿಲ್ಲ ಇತ್ತು. ನಾವು ಬಂದು ನೋಡಿದಾಗ ನಮ್ದು ಇದೇ ಕಾರ್ ಹಿಂಗ್ ಬಿದ್ದಿದ್ರೆ ನಮ್ಮ ಕಾರ್ ಹೋಗ್ತಾ ಇತ್ತು, ಇದೆಲ್ಲ ಹೋಗ್ತಾ ಇತ್ತು ಸ್ಟ್ರೈಟು. ಅದು ಯಾವಾಗ ರಫ್ತು ಅಂತ ಬೀಳ್ತದೆ, ಬೆಳಗ್ಗೆ ಅದು ಭೂಮಿ ಬಿಡ್ತಾ ಇತ್ತು, ಬೇರು ಮರ ಬಿಡ್ತಾ ಇತ್ತು. ಎಲ್ಲ ನಾವೇ ನೋಡೋದಿರುವಂತಹ ಜನ ಹೇಳ್ತಾ ಇರುವಂತಹ ಮಾತು ಅಂದ್ರೆ ಆ ಮರ ಬೀಳುವಂತಹ ಸಿಚುವೇಶನ್ ಅಲ್ಲಿ ಇತ್ತು. ಈ ಬಗ್ಗೆ ನಾವು ಕಂಪ್ಲೇಂಟ್ ಕೂಡ ಮಾಡಿದ್ವಿ. ಆದ್ರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಈ ರೀತಿಯಾದಂತಹ ಘಟನೆ ಸಂಭವಿಸಿದೆ. ಅಂದ್ರೆ ವಯಸ್ಸಾದವರು ನಡ್ಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಘಟನೆ ಆಗಿರುವಂತದ್ದು. ನಾನು ನಿಮ್ಗೆ ಈ ಘಟನಾ ಸ್ಥಳದಲ್ಲಿ ಇರುವಂತಹ ಈ ಸಿಗ್ನಲ್ ಅನ್ನು ಕೂಡ ತೋರಿಸ್ತಾ ಹೋಗ್ತೀನಿ. ಇದು ಶಿವಾನಂದ ಸರ್ಕಲ್ ನ ಫ್ಲೈಓವರ್ ಏನಿದೆ, ಆ ಫ್ಲೈಓವರ್ ನ ಕೆಳಭಾಗದಲ್ಲಿ ಇರುವಂತಹ ಸಿಗ್ನಲ್. ಈ ರೋಡ್ ಏನಿದೆ, ಮರ ಬಿದ್ದಂತಹ ರಸ್ತೆ ಇದೆಯಲ್ಲ, ಇದು ಸಿಗ್ನಲ್ ಬಿದ್ದಂತಹ ಕಾರಣ ಯಾವುದೇ ವೆಹಿಕಲ್ ಇರಲಿಲ್ಲ. ಅಕಸ್ಮಾತ್ ಏನಾದ್ರೂ ಸಿಗ್ನಲ್ ಫ್ರೀ ಆಗಿದ್ದಿದ್ರೆ ಆ ಇಬ್ಬರಿಗೆ ಆಗುವಂತಹ ಪರಿಸ್ಥಿತಿ ಬಹುತೇಕರಿಗೆ ಆಗ್ತಾ ಇತ್ತು. ವೆಹಿಕಲ್ ಮೂವ್ಮೆಂಟ್ ಇದ್ದಿದ್ರೆ ನೂರಾರು ಜನರ ಮೇಲೆ ಆ ಮರ ಬಿದ್ದು ಅದರಡಿ ಸಿಕ್ಕಿ ಹಾಕೊಳ್ಳುವಂತಹ ಸಿಚುವೇಶನ್ ಇರ್ತಾ ಇತ್ತು. ಕೊನೆ ಪಕ್ಷ ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು. ಕುಮಾರಕೃಪಾ ರಸ್ತೆ ಅಂದ್ರೆ ಸಾಕಷ್ಟು ರಾಜಕಾರಣಿಗಳು ಓಡಾಡುವಂತಹ ರಸ್ತೆ, ಜನಸಾಮಾನ್ಯರು ಓಡಾಡುವಂತಹ ರಸ್ತೆ, CM ಕೂಡ ಓಡಾಡುವಂತಹ ರಸ್ತೆ. ಆದ್ರೆ ಅವರಿಗೆ ಇಲ್ಲಿ ಸೇಫ್ಟಿ ಇಲ್ವಾ ಬೆಂಗಳೂರಿನಲ್ಲಿ ಅನ್ನುವಂತಹ ಪ್ರಶ್ನೆ ಈಗ ಜನಸಾಮಾನ್ಯರು ಮಾಡ್ತಾ ಇರುವಂತದ್ದು. ಇದು ಬ್ರ್ಯಾಂಡ್ ಬೆಂಗಳೂರಿನ ಬ್ಯೂಟಿ ಅಂತ
ಹೇಳ್ಬಹುದು. ಕ್ಯಾಮರಾಮನ್ ಶ್ಯಾಮ್ ಸುಂದರ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.